ಬನ್ನಿ ಅದು ಏನೋ ಗಾಡಿ ಹಿಡ್ದಿರಲ್ಲ. ಮೊದಲು ನಮಸ್ಕಾರ, ನಾನು ಶಿವಾನಂದ ಹೇಳಿ KRS ಪೇಟೆ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಮಾತಾಡೋದು. ಇಲ್ಲಿ ಉಸುಕು ಹೋಗ್ತಾ ಇದೆ, ಏನೋ ರೈತರು ಇರ್ಬೋದು ಅಂತ ಅನಿಸುತ್ತೆ, ಏನು ಗೊತ್ತಿಲ್ಲ ನನಗೇನಪ್ಪ ಅಂದರೆ. ಇದು ನಾನು ವಿಜಯಪುರ ಬಾಬಲೇಶ್ವರನಾಗ ಹಾಕ್ತಾ ಇದ್ದೀನಿ. ಉಸಿನ ಗಾಡಿ ಇದೆ. ಈ ಉಸಿನ ಗಾಡಿಯನ್ನು ಪೊಲೀಸರೊಬ್ಬರು ಹಿಡಿದಿದ್ದಾರೆ. ಬಹುತೇಕವಾಗಿ ಅವ್ರು ಹಿಡಿದು ಏನೋ ಸ್ವಲ್ಪ ರೊಕ್ಕದ ಬೇಡಿಕೆಯನ್ನು ಇಟ್ಟಾರ ತಂದು ನನಗೆ ಅನಿಸುತ್ತೆ ಮೇಲ್ನೋಟಕ್ಕೆ ಸಿಂದಗಿ ಅಂತ ಹೇಳಿ. ಹಾಗಾಗಿ ನಿಮಗೆ ನಾನು ತೋರಿಸ್ತೇನೆ. ಏನಪ್ಪ ಅಂದ್ರೆ ಇದು ವಿಜಯಪುರ ಜಿಲ್ಲೆಯಲ್ಲಿ ಏನು ಅಕ್ರಮವಾಗಿ ಮರಳು ಸಾಗ್ತಾ ಇತ್ತು, ತಮಗೆ ನಾನು ಒಂದಿಷ್ಟು ತೋರಿಸ್ಬೇಕಂತೇಳಿ ನಾನು ಇಲ್ಲಿ ಟ್ರಾಫಿಕ್ ಏನಪ್ಪ ಅಂದ್ರೆ ಪೊಲೀಸರು ಇದ್ದಾರೆ, ಸಿಂದಗಿಯವರು ತಂದು ಹೇಳಿ ಹೌದಾ. ಅದಕ್ಕೆ ಏನಪ್ಪ ಅಂದ್ರೆ ಗಾಡಿ ಎಲ್ಲಿಂದ ಬರ್ತಾ ಇದ್ದೀವಿ ಸಿಂದಗಿರೆ? ಗೊತ್ತಿಲ್ಲ ಸರ್, ಏನಾಗ ಅಲ್ಲಿ ಟರ್ನ್ ಮಾಡಿದ್ರೆ ಸರ್ ಅವರು ಟರ್ನ್ ಮಾಡೋದು ಸ್ವಲ್ಪ ಸ್ಲೋ ಮಾಡೋದು ಹಂಗೆ ಫಾಸ್ಟ್ ಟರ್ನ್ ಮಾಡೋದು ಹೇಳ್ತಾರೆ. ಹೇಳಿ ಹಂಗೆ ಫಾಸ್ಟ್ ಬಂದ್ಬಿಟ್ಟು ಸರ್, ಅದಕ್ಕೆ ಗಾಡಿ ಸ್ಪೀಡ್ ಹೋಗಿದ್ದಕ್ಕೆ ಏನಪ್ಪ ಅಂದ್ರೆ ಅವ್ರಿಗೆ ಕೇಳ್ತಿದ್ರು ಅಷ್ಟೇ. ಅಲ್ಲ, ಗಾಡಿ ಸ್ಪೀಡ್ ಹೋಗಿದ್ದಕ್ಕೆ ಕೇಳ್ತಿದ್ರು ಏನೋ ಗೊತ್ತಾಗಲಿಲ್ಲ. ಟರ್ನಿಂಗ್ ಸರ್, ಟರ್ನಿಂಗ್ ಒಳಗೆ ಗಾಡಿ ಸ್ಪೀಡ್ ಆಗುತ್ತಾ? ಸ್ಲೋ ಬರೋದು ಬಸ್ ಬರ್ತವೆ ಸ್ವಲ್ಪ. ಹಾಂ ಅಲ್ಲ, ಹಾಂ ಸರಿ, ಹಾಂ ಒಂದು 2 ನಿಮಿಷ 2 ನಿಮಿಷ. ಇಲ್ಲ ಆಯಿತು. ಈ ಗಾಡಿಗೆ ಏನಪ್ಪ ಅಂದ್ರೆ ನೀವು ಈಗ ರಾಯಲಿಟಿ ಏನಾದ್ರು ಚೆಕ್ ಮಾಡಿದ್ರೇನ್ರಿ ಸಿಂದಗಿಯವರೇ? ಇಲ್ಲ ಸರ್, ಹಾಂ ಅಲ್ಲ ಆಯಿತು. ನಿಮ್ಮದು ಈಗ ನೀವು ಇಲ್ಲಿ ಗಾಡಿ ನಾವು ಅದು ತಡೆದಿದ್ರಿ, ಅದು ಒಳ್ಳೇದು, ಅದು ಒಳ್ಳೆ ನಾವೇನು ಅಂತಲ್ಲ. ಬಟ್ ರಾಯಲಿಟಿ ಇದೆ ಅಂತಂದು ಕೇಳ್ರಲ್ಲ. ಪವರ್ ಇರೋದಿಲ್ಲ ಸರ್ ಅವರು. ಸ್ಟಾಪ್ ಮಾಡೋದು, ಸ್ಟಾಪ್ ಇದು ಮಾಡಲಿಲ್ಲ, ಗಾಡಿ ಸ್ಲೋ ಮಾಡೋ ಬಸ್ ಬರ್ತವೆ, ಅಲ್ಲಿ ಟರ್ನ್ ಮಾಡ್ಬೇಕು ಅಂತ ಹೇಳ್ತಾರೆ. ಎಲ್ಲಿಂದ ಯಾವ ಕಡೆಯಿಂದ ಬರ್ತಿದ್ರಿ? ಇಲ್ಲೇ ಪೆಟ್ರೋಲ್ ಬಂಕ್ನಿಂದ ಬರ್ತಿದ್ಯಾ? ಹಾಂ ಬರ್ರಿ ನೋಡೋಣ, ನಾನೇ ಮಾತಾಡ್ತೀನಿ. ನಾನು 1 ನಿಮಿಷ ಬರ್ರಿ. ಹಾಂ ಬರ್ತಾರೆ. ಇದು ಉಸುಕು ಎಲ್ಲಿಂದ ತರ್ತಿದ್ರಿ? ಇದು ಗಾಡಿ ಇದು ನಿಮ್ದಾ? ಉಸುಕ ಎಲ್ಲಿಂದ ತರತ್ರಿ ಉಸುಕ? ಏನ್ರಿ ಅವ್ರೆ? ಹೌದಾ? ಅಲ್ಲ, ಎಲ್ಲಿಂದ ತರತ್ರಿ ಇದು? ಬಬಲೇಶ್ವರ ಊರಂದೋ ಏನು ಹೊಳೆಂದೋ? ಎಲ್ಲಿದು ಊರಾಗ? ಎಲ್ಲಿಂದ ಬಂತು? ಅಲ್ಲ ಅದೇ ಊರಂದಂದ್ರೆ ಎಲ್ಲಿ, ಯಾವ ಹಳ್ಳಿಯಿಂದ ತಂದಿದ್ರಿ ಗೊತ್ತಲ್ಲ? ಎಲ್ಲಿ ಸ್ಟಾಕ್ ಎಲ್ಲಿ? ಯಾರು ತುಂಬ್ಕೊಂಡು ಬಂದಿದ್ರು? ಗಾಡಿ ಮಾಲಕರು ಯಾರು? ಹಾಂ 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 ನಿಂದ್ರಿ ಸಿಂದಗಿಯವ್ರು. ಹೌದಾ? ಹಾಂ ಅಲ್ಲ ಆಯ್ತು ಕರೆ. ಯಾವ್ದಾ ಈಗ ಉಸಿನ ಗಾಡಿ ಯಾವ್ದು ಅಕ್ರಮ ತುಂಬ್ಕೊಂಡು ಹೊಂಟಿರ್ತಾನೆ ನಿಮ್ಮ ಕಣ್ಣಿದ್ರಿಗೆ, ಮತ್ತೆ ಇದನ್ನ ಬಿಟ್ಟು ಹೋಗಿದೆ. ಅಲ್ಲ ಆಯ್ತು, ನಿಮ್ಗೆ ಸಂಬಂಧ ಇಲ್ಲ ನೋಡಿ ಪೋಳೋಣ. ನಿಮ್ಮ ಕಣ್ಣಿದ್ರಿಗೆ ಒಂದು ಅಪರಾಧ ಆಗ್ತದೆ, ಒಂದೊಂದು ಅತ್ಯಾಚಾರ ಆಗ್ತದೆ, ಏನೋ ಸಂಬಂಧ ಇಲ್ಲ, ಅದು ಸಿವಿಲ್ ಬಂದ್ ಮಾಡ್ಲಿ ಅಂದ್ರೆ ಹೇಗೆ? ಅಲ್ಲ ನಾನು ನಿಮ್ಮ ಕಣ್ಣಿದ್ರಿಗೆ ಒಂದು ನಡೆದಿದ್ದೇನೋ ನಾನು ಅಂತೀನಿ. ಹೌದಾ? ಈಗ ಆಸ್ ಏನಪ್ಪ ಅಂದ್ರೆ ನೀವು ಏನಪ್ಪ ಅಂದ್ರೆ ಯೂನಿಫಾರ್ಮ್ ಮೇಲಿದ್ರಿ, ನಿಮ್ಮ ಕಣ್ಣಿದ್ರಿ ಒಂದು ಅತ್ಯಾಚಾರ ನಡೀತದೆ, ಒಂದು ಕೊಲೆ ಆಗ್ತದೆ ಅಂದ್ರೆ ಅದನ್ನ ನೋಡ್ಕೊಂಡು ನೋಡ್ತಾ ಹಂಗೆ ಇರೋದಾ? ಅಲ್ಲ ಅಲ್ಲ ಆಯ್ತು, ಇದನ್ನ ಕೇಳ್ತೀನಿ. ಅದ ಇದಕ್ಕೆ ರಾಯಲಿಟಿ ಎಲ್ಲಿದೆಪ್ಪ ಇವ್ರೆ? ಅಲ್ಲ ರಾಯಲಿಟಿ ಎಲ್ಲಿದೆ ಅಂತ ಇದಕ್ಕೆ? ನಿಮ್ಮ ರಾಯಲಿಟಿಯಲ್ಲಿ ನೀ ಹೆಂಗೆ ತಂದು ಮತ್ತೆ ನಿನ್ನ ಕೇಸಾರ ನೀ ಜೈಲ್ದಾಗತ್ತೆ? ರಾಯಲಿಟಿ ಇದೆ ಎಲ್ಲಿ? ಎಲ್ಲಿ ನಿಮ್ಮ ರಾಯಲಿಟಿಯಲ್ಲಿ? ನಿಮ್ಮ ಹೆಸರೇನು ಗೊತ್ತಲ್ಲ? ಹಾಂ ಅಲ್ಲ ರಾಯಲಿಟಿಯಲ್ಲಿ ಬ್ರದರ? ಏನಾಗಲ್ಲ ಬ್ರದರ್. ಹೌದಾ? ಯಾವುದೇ ಬಸ್ಸುಗಳು ಏನು ಮಾಡಲ್ಲ. ಏನು ನೀವು ಅದ ಆ ಥರಕ್ಕೆ ಹೇಳ್ಬಾರ್ದು. ಕೊಡ್ರಿ, ಯಾರು ಮಾತಾಡೋದು? ಸೌಂಡ್ ಮಾಲಕ್ಕಿದಾರಾ? ಹಾಂ ಸರ್ 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 ನಮಸ್ಕಾರ. ಹಲೋ ಹಾಂ ಹಲೋ ನಮಸ್ಕಾರ ರೀ ಸರ್. ನಿಮ್ಮ ಹೆಸರು ನಮ್ಗೆ ಗೊತ್ತಾಗಲಿಲ್ಲ. ಯಾರು ಮಾತಾಡಿದ್ರಿ? ಗುರು ಕೌಜ್ಗಿಯವರಾ? ಕಡ್ಲೆವಾಡ ಗೌಡ್ರಿ. ಮತ್ತೆ ನಿಮ್ಮ ಗಾಡಿಗೆ ರಾಯಲಿಟಿ ಇಲ್ಲಲ್ರಿ? ಗಾಡಿಗೆ ಏನಪ್ಪ ರಾಯಲಿಟಿ ಎಲ್ಲರ ಉಸುಕು ಹೊಡ್ಲಿಕ್ಕೆ ಅವಕಾಶ ಐತ್ರಿ? ಅಲ್ಲ ನಿಮ್ಮ ಮನೆಗೆ ಹೌದು ಕರೆ. ರಾಯಲಿಟಿ ಎಲ್ಲರ ಗಾಡಿ ಹೊಡ್ಲಿಕ್ಕೆ ನಿಮ್ಗೆ ಯಾರು ಅವಕಾಶ ಕೊಟ್ಟರು? ರಾಯಲಿಟಿ ಇಲ್ಲಾರ್ದೆ ಈಗ ಗಾಡಿಗೆ ಉಸುಕು ಹೊಡ್ಲಿಕ್ಕೆ ನಿಮ್ಗೆ ಯಾರು ಅವಕಾಶ ಕೊಟ್ರಂದೆ? ಅಲ್ಲ ಉಸುಕ ಹೊಡಿಲಕ್ಕ ರಾಯಲಿಟಿ ಇಲ್ಲಾರ್ದೆ ನಿಮ್ಗೆ ಯಾರು ಹೇಳಿದ್ರು ಹೊಡ್ಲಿಕ್ಕೆ? ಎಲ್ಲಿದೆ ರಾಯಲಿಟಿ? ಎಲ್ಲಿದೆ ಅದು ರಾಯಲಿಟಿಯಲ್ಲಿ? ಅವನ್ನ ಆತನ ಕಡೆ ಇಲ್ಲಲ್ರಿ? ಏನ್ರಿ? ಅಲ್ಲ ಈಗ ನೀವು ಇಲ್ಲಿ ಇದು ವೈದ್ಯಕ್ಕೆ ಬೇಕಲ್ಲ. ಈಗ ಉಸುಕನ ಒಂದ್ ಕಡೆಯಿಂದ ಇಲ್ಲಿಂದ ಒಯ್ತಿದಾರ ಅವರು. ಒಯ್ಲಕ್ಕೆ ಏನಪ್ಪ ಪರ್ಮಿಷನ್ ನೀವು ತಗೋಬೇಕಲ್ರಿ?
ಹಲೋ, ನಾ ಶಿವಾನಂದ್ ಎಡಳಿ ಅಂತ ಹೇಳ್ರಿ. ಶಿವಾನಂದ್ ಎಡಳಿ ಮಾತಾಡೋದು ರೀ. ಹ್ಞೂ ರೀ. ಅದು ಮತ್ತೆ ಪರ್ಮಿಷನ್ ಇಲ್ಲದ ಏನಪ್ಪ ಅಂದ್ರೆ ಇವರು ತೊಗೊಂಡು ಹೋಗ್ತಿದಾರ. ಇದು ಯಾವ ಥರಕ್ಕೆ ಸರಿ ಅಂತ ಗೊತ್ತಾಗಿಲ್ಲ. ಅದ ತುಂಬಿದ್ದೆಲ್ಲಿದೆ ರಾಯಲ್ಟಿ? ರಾಯಲ್ಟಿ ತೋರಿಸ್ಬೇಕಲ್ಲ. ಅದೇ ರೀ, ಎಲ್ಲಿಂದ ಸ್ಟಾಕ್ ಆಗಿದ್ದು ರಾಯಲ್ಟಿ ಇಲ್ಲದ ಹೇಗೆ ಅಂತ ಹೇಳಿ. ಅಲ್ಲ, ಸ್ಟಾಕಿಗೆ ಏನು ಮಾಡ್ಯಾರ ಬರಬರಿ, ಅದಕ್ಕೆ ಏನು ಸ್ಟಾಕ್ ಮಾಡಿದಾರೆ, ಅದ್ರ ರಾಯಲ್ಟಿ ಇಲ್ಲಾರ ಹೆಂಗೆ ನೀವು ಸಾಕ್ಸಾಕ್ತೀರಿ ಅಂತ ಹೇಳಿ. ಸ್ಟಾಕ್ ಎಲ್ಲಿ ಸ್ಟಾಕ್ ಎಲ್ಲಿ ಮಾಡಿದ್ರು, ಎಲ್ಲಿಂದ ತಂದ್ರು, ಗಾಡಿ ಒಯ್ಯುವಾಗ ಬೇಕಲ್ರಿ. ಆಯ್ತು, ನಾವು ಅದನ್ನ ನೀವು ಒಯ್ದು ಏನು ನಮ್ಮ ಪ್ರಶ್ನೆ ಇಲ್ಲ. ಬಟ್ ಏನಪ್ಪಾ ಅಂದ್ರೆ ರಾಯಲ್ಟಿ ಇಲ್ಲ ಅಂದ್ರೆ ಗಾಡಿ ಏನಪ್ಪ ಉಸುಕಂತ ತಗೊಂಡ್ಕೊಂಡು ಹೋಗ್ತಿದಾರ. ಅದು ಯಾವ ತರ ಸರಿ ಅಂತ ಹೇಳಿ. ಏನಾಯ್ತ್ರಿ? ಸರಿ, ಆಯ್ತು, ತೋಡ್ರಿ ಮಾತಾಡಿ ನೀವು ಒಂದು ನಿಮಿಷ. ಆಯ್ತು. ಈಗ ಸಿಂದಗಿರಿ, ಈಗ ಇದನ್ನ 112 ಫೋನ್ ಹಚ್ಚುತ್ತಾರೆ. ಒಂದು ಸ್ವಲ್ಪ ಪೊಲೀಸ್ ಕರ್ಸೋಣ. ಮತ್ತೆ ಇದನ್ನ ಗಾಡಿ ಏನಪ್ಪ ಅಂದ್ರೆ ಹ್ಯಾಂಡ್ ಓವರ್ ಮಾಡ್ಬೇಕಲ್ಲ. ಯಾವ ಸ್ಟೇಷನ್ ಹತ್ತಿಗೆ ಬರ್ತೈತೆ ಅಂತ ಹೇಳಿ. ಇದು ಗಾಂಧಿ ಚೌಕ್ ಕಾಣಿಸ್ತದೆ. ನಿಮ್ಮ ಸ್ಟೇಷನ್ ಯಾವ್ದು ಬರ್ತಾರೆ? ಗಾಂಧಿ ಚೌಕ್. ಇವ್ರದ್ದು ಗಾಂಧಿ ಸ್ಟೇಷನ್ ಇವರು ಇದನ್ನು ಬರ್ತದೆ. ಹ್ಞೂ 112 ಇದೆ. ಅಲ್ಲ, ಸ್ವಲ್ಪ ಮಾಡಿದೆಯಾ? ಡಯಲ್ ಆಗಿದೆ. ಅಲ್ಲ, 112 ಮತ್ತೆ ಅಲ್ಲ, ಈಗ ನಿಮ್ಮ ವ್ಯಾಪ್ತಿಗೆ ಬರಲ್ಲ ರೀ ಇದು? ಮತ್ತೆ ಏನಪ್ಪ ಅಂದ್ರೆ ನಿಮ್ಮ ಎದುರಿಗೆ ಏನಾದರೂ ಒಟ್ಟು ಏನೋ ವಿಚಾರ ಇಲ್ಲ. ಮತ್ತೆ ನಿಮ್ಮ ಮತ್ತೆ ಈಗ ನಿಮ್ಮ ಸಂಬಂಧಿಗೆ ರ್ಯಾಶ್ ಡ್ರೈವಿಂಗ್ ಮಾಡೋದನ್ನ ಮತ್ತೆ ಸ್ಟೇಷನ್ ತೊಗೊಂಡು ಹೋಗ್ಬೇಕಲ್ಲ ನಿಮ್ಮ ಗಾಡಿ. ಮತ್ತೆ ಅಲ್ಲ, ಮೈನ್ಸ್ ಜ್ಯುವೆಲೇಜ್ ಹೌದು. ನೀವು ಏನಪ್ಪ ಅಂದ್ರೆ ಅದರಲ್ಲಿ ಇಲ್ಲ ಅಂತ ಹೇಳ್ತೀರಿ ಅಂತ ಹೇಳ್ದ. ಮೈನ್ಸ್ ಜ್ಯುವೆಲೇಜ್ ನಿಮ್ಮ ಸಂಬಂಧ ಇಲ್ಲ. ಟಾಸ್ಕ್ ಫೋರ್ಸ್ ಅಲ್ಲಿ ಪೊಲೀಸ್ ಇಲಾಖೆ ಇರುತ್ತೆ. ಅದರ ಅಧ್ಯಕ್ಷ AC ಇರ್ತಾನೆ, ತಹಶೀಲ್ದಾರ್ ನೆನಪ ಇರ್ತಾನೆ ಹೆಡ್ ಆಗಿ. ಪೊಲೀಸ್ ಇಲಾಖೆ ಅಧೀನದಲ್ಲಿ ಇರ್ತೈತಿ ಟಾಸ್ಕ್ ಫೋರ್ಸ್ ಅಲ್ಲಿ. ನಿಮ್ಗೆ ಗೊತ್ತಿಲ್ಲ ಅಂದ್ರೆ ಈಗ ಅದಕ್ಕೆ ಏನಪ್ಪ ನಿಮ್ಮ PSR ನಂಬರ್ ಕೊಟ್ರಿ ಗಾಂಧಿ ಸ್ಟೇಷನ್ ಇದ್ರ ಇದೇ ಕರೆ. ನಾ ಲೈವ್ ಅಲ್ಲಿ ಇದ್ದೀನಿ. ಅದಕ್ಕೆ ಗಾಂಧಿ ಸ್ಟೇಷನ್ PSR ತೆಗೀರಿ. ಅದು ಹಂಗೆ ಹಚ್ಚ ಬರಲಿ ಅದು. ಹೆಂಗ್ರಿ ಸಿಂಧಿಯವ್ರೆ? ಹಿಂಗಾದ್ರೆ ಹೆಂಗ್ರಿ ಸಿಂಧಿಯವ್ರೆ? ಅದಾ ಈ ಥರ ಇಲ್ಲ, ನಂದ್ರಾಗ ಅದಾವ. ನಾನು ಲೈವ್ದಾಗ ಇಲ್ಲಿದ್ದೀನಿ ಅದ್ರ ಸಲ. ಹೌದಾ? ಅವನಿಗೆ PSR ಹಚ್ಚಿ ನೋಡೋಣ, ಬರ್ತಾನೆ. ನೀವು ಗಾಡಿ ತೋರಪ್ಪ. ಗಾಡಿ ತೊಗೊಂಡ್ಕಂದೆ ಹೌದಾ? ಗಾಂಧಿ ಸ್ಟೇಷನ್ ಪೊಲೀಸ್ ಸ್ಟೇಷನ್ ಇದ್ದಾರೆ, ಪೊಲೀಸರು ಇದ್ದಾರೆ. ಅವರೇ ತರಬಿರಲ್ಲ ನಿಮ್ಮ ಗಾಡಿನ. ಗಾಡಿ ತೋಳ್ರಿ. ತೊಗೊಂಡ್ಕಂದು ಏನಪ್ಪ ಅಂದ್ರೆ ಅದನ್ನ ಗಾಂಧಿ ಸ್ಟೇಷನ್ ತೊಗೊಂಡ್ರಿ. ತೋಡ್ರಿ ಗಾಡಿ ತೋಡ್ರಿ. ಏನು ನಿಮ್ಮ ಹೆಸರೇನು? ಹನುಮಂತವ್ರೆ. ಎರಡು ಹೆಸರೇನು? ಕುಲ್ಕರ್ಣಿಯವರಾ? ಕೋಲ್ಕಾರ. ಹನುಮಂತವ್ರೆ, ಗಾಡಿ ತೋಳ್ರಿ. ಗಾಡಿ ತೊಗೊಂಡು ಮಾಲಕರೇ ಬರ್ತಾರೆ. ಮಾಲಕರು ಬರಲಿ, ಗಾಡಿ ತೊಗೊಂಡು ಸ್ಟೇಷನ್ ಬರ್ತಾರೆ ಅವರು. ಇದು ನಾಳೆ ನಿಮ್ಗೆ ತೊಂದರೆ ಆಗ್ತೈತಿ. ನೀವು ದುಡಿಯೋರು 200 ರೂಪಾಯಿ ದುಡಿದಿರ್ತೀರಿ ಕೆಲಸ ಮಾಡಿ. ನೀವು ಡ್ರೈವರ್ ಆಗಿ ದುಡಿತೀರಿ. ಆದರೆ ಕೇಸ್ ಆದರೆ ನಿನ್ನ ಮ್ಯಾಗ ಹೊಣೆ ಬರ್ತೈತಿ. ನೀನು ಎಲ್ಲ ಕೂಡ ಒಂದು 500 ರೂಪಾಯಿ ದುಡಿಯೋ ಮನುಷ್ಯ. ಕೋರ್ಟಿಗೆ ಹೋಗಿ ಬರ್ತೀನಿ. ಸರಿ, ಈ ಥರ ವ್ಯವಸ್ಥೆ ಇದೆ. ಏನಪ್ಪ ಏನು ಮಾಡಕ್ಕೆ ಬರೋದಿಲ್ಲ. ಹೌದಾ? ಈ ಥರಕ್ಕೆ ಏನಪ್ಪ ಅಂದ್ರೆ ವ್ಯವಸ್ಥೆ ಮಧ್ಯೆ ನಾವು ಬದುಕ್ತಾ ಇದ್ದೀವಿ. ವಿಜಯಪುರ ಜಿಲ್ಲೆಯಲ್ಲಿ ಅವ್ಯಾವತವಾಗಿ ಏನು ಅಕ್ರಮ ಮರಳುಗಾರಿಕೆ ನಡೀತಾ ಇದೆ. ಏನು ನಾನು ಮತ್ತೊಮ್ಮೆ ಏನಪ್ಪ ಅಂದ್ರೆ ಗಾಡಿ ನಂಬರನ್ನು ತೋರಿಸ್ತೀನಿ. ಈ ಥರಕ್ಕೆ ಆಗೋದು ಸರಿಯಲ್ಲ. ವ್ಯವಸ್ಥೆ ಬದಲಾಯಿಸಬೇಕು ಅನ್ನುವಂಥ ವಿಚಾರವನ್ನು ಇಟ್ಕೊಂಡು ಏನು ಇದು ಥರ ಆಗ್ತದೆ. ಏನು ಮಾಡಲ್ಲ, ನಾನು ಈಗ ಕಾಂಟ್ಯಾಕ್ಟ್ ನಂಬರ್ ಇದರಲ್ಲಿದೆ. ಹಾಗಾಗಿ ಒಂದು ಸ್ವಲ್ಪ ಫೋನ್ ಮಾಡ್ತೇನೆ, ನೋಡೋಣ ಒಂದು 2 ನಿಮಿಷ. ಅದಕ್ಕೆ ಲೈವನ್ನು ಕಟ್ ಮಾಡಿ ನಾನು ಮತ್ತೆ ಲೈವಿಗೆ ಬರ್ತೇನೆ.